ಮಾಡೀನಿ ರೇಣಕ ನೀನೇ ಹೇಳ ಏನಂದಿಲ್ಲ ಇವ ಕೆಂಪ್ ಚಟ್ನಿ ಇರ್ಬಿ ಚಟ್ನಿ ಕೊಟ್ಟೆ ಕಣ್ಣಿಗೆ ಚಲೋ ತಿನ್ಲಿ ಅಂತೇಳಿ ಮುದಿಕ್ ತಿಂತು ಶಾಂತಕ್ಕ ಯಾಕೆ ಮಾಡ್ಕೊಂಡು ಹೊಳೆ ಕೊಟ್ಲು ಯಾರಂದ್ರ ನಿನ್ ಮುಂದೆ ಲೇ ದುರ್ಗಿ ಅಂತಕ್ಕೆ ನನಗ ತಿನ್ನಕ್ ಸಾಲೋದಿಲ್ಲ ಅದು ಮತ್ತೆ ಒಯ್ದು ಅಲ್ಲಿ ಕೊಟ್ಟಿಯೇನ ಮತ್ತೆ ಒಯ್ದು ಅವ್ರಿ ಪಾರಕ್ಕರ್ಗಿ ಕೊಟ್ಟಿ ಏನದ್ ಕೊಟ್ರೆ ಗೌಡ್ರು ತಿಂದ್ರ ಅವ್ರ ಮನೆ ಯಾರು ತಿನ್ಲಿಲ್ಲ ಅಲ್ಲ ನೀವು ನಿಮಗೆಲ್ಲ ಗೊತ್ತಾಗಲ್ಲ ಎಷ್ಟು ಜನ ಪಾಪ ಶಾಂತಕ್ಕ ಕೇಳಿರಿ ಅಲ್ಲ ಈಗ ನಾನು ನಿಮ್ಗೆ ಹಿಂಗೆ ಹೇಳ್ತಾ ಇದೀನಿ ಕತಿ ಮಾಡ್ಯಾರ ಅಂದ ಮಾತ್ರಕ್ಕೆ ನಾನ್ ವೆಜ್ ಶಾಂತಕ್ಕ ನೀವು ಇರ್ವಿ ಚಟ್ನಿ ತಿಂತೀರಾ ಶಾಂತಕ್ಕ ನೀವು ನಾನ್ ವೆಜ್ಜಾ ಶಾಂತಕ್ಕ ನೀವು ಇರ್ವಿ ಚಟ್ನಿ ತಿಂತೀರಾ ನೀವು ನೋಡಿರಾ ಅಯ್ಯಯ್ಯಪ್ಪ ಎಷ್ಟದು ಕಮೆಂಟ್ ಒಬ್ಬೊಬ್ರಂತರೂ ಥೂ ಇಂಥದ್ದೆಲ್ಲ ಕತಿ ಮಾಡ್ಬಿಡ್ರಿ ಕತಿ ಯಾಕೆ ಮಾಡಬಾರ್ದು ಮಾಡಿದ ತಕ್ಷಣ ಅದೇ ನೀನು ತಿಂದಂಗೆ ಆಗ್ತದ ಆಮೇಲೆ ಇನ್ನೊಂದು ಇರ್ವಿ ಚಟ್ನಿ ಅಂತ ನಾನು ಯಾಕೆ ಈ ಕಾನ್ಸೆಪ್ಟ್ ತೊಗೊಂಡೆ ಅಂತಂದ್ರೆ ಮೊನ್ನೆ ನಾವು ಆಂಧ್ರ ಪ್ರದೇಶಕ್ಕೆ ಹೋಗಿದ್ವಿ 4 ದಿನ ಹೋಗಿದ್ವಿ ನಾವು ಮಂತ್ರಾಲಯ ಶ್ರೀಶೈಲ ಎಲ್ಲ ಅಡ್ಡಾಡ್ಕೊಂಡ್ ಬಂದ್ವಿ ನಾವು ಅಲ್ಲಿರೋ ಸುತ್ತಮುತ್ತಲ ಊರುಗಳು ನೋಡ್ಕೊಂಡು ಅವಾಗ ಅಲ್ಲಿ ಒಂದು ಕಾಡ್ ಮಧ್ಯೆ ಅಂದ್ರೆ ರೋಡ್ ಮಧ್ಯೆ ಇಳಿದಾಗ ಊರಲ್ಲಿ ಕೆಂಪಿರ್ಬಿನ ಹಿಡಿತಾ ಇದ್ರು ಯಾಕೆ ಹಿಡಿತಾ ಇದಾರೆ ಇವರು ಅಂತ ನೋಡಿದೆ ನನಗೂ ಗೊತ್ತಿರಲಿಲ್ಲ ಅವಾಗ ಹಿಡಿದ ಮೇಲೆ ಗೊತ್ತಾಯ್ತು ಆಮೇಲೆ ಇಲ್ಲ ಅವರು ಚಟ್ನಿ ಮಾಡ್ತಾರಂತಲ್ಲಿ ಅದನ್ನ ಆ ಚಟ್ನಿ ಜೊತೆಗೆ ರೊಟ್ಟಿ ಹಚ್ಕೊಂಡು ತಿಂತಾರಂತ ಅಲ್ಲಿ ಆ ಘಾಟ್ ಸೆಕ್ಷನ್ನಾಗ ಇರುವಂಥ ಕಾಡ್ ಸಣ್ಣ ಒಂದು ಹಳ್ಳಿ ಮನಿ ಅಂತೇಳಿ ಹಿಡಿತಾ ಇದ್ದಾಗ ನಾನು ಅಲ್ಲಿ ನಿಲ್ಲಿಸಿ ಅಲ್ಲಿರೋ ಮಕ್ಕಳಿಗೆಲ್ಲ ನಾನು ಮಾವಿನ ಹಣ್ಣು ತೊಗೊಂಡೋಗಿದ್ದೆ ಕೊಟ್ಟಿದ್ದು ಹೇಳ್ತಾ ಇದ್ದೀನಿ ಅನ್ಕೋಬೇಡ್ರಿ ಯಾಕಂದ್ರೆ ನಂಗೆ ಗೊತ್ತಿತ್ತು ಅಂಥ ಘಾಟ್ ಸೆಕ್ಷನ್ ಕಡೆ ಹೋದಾಗ ಅಂತೆಲ್ಲ ಜಾಸ್ತಿ ಮಂಗ್ಯ ಇರ್ತಾವೆ ಇಲ್ಲ ಈ ಥರ ಯಾವಾದ್ರೂ ಮಕ್ಕಳು ಇರ್ತಾರೆ ಕೊಡೋಣ ಅವ್ರಿಗೆ ಒಂದು ಏನಾರ ಮಾಡೋಣ ಅಂತೇಳಿ ಮುದ್ದಾಮ್ ಸಿಟಿಯಿಂದ ಹೋಗ್ತಾ 1-2 ಡಜನ್ ಮಾವಿನ ಹಣ್ಣು ಆಮೇಲೆ 1-2 ಡಜನ್ ಬಾಳೆಹಣ್ಣು ಆಮೇಲೆ ಒಂದಿಷ್ಟು ಬಿಸ್ಕಿಟ್ ಆಮೇಲೆ ಚಿಲ್ರ ಜಾಸ್ತಿ ಚಿಲ್ರ ಇವೆಲ್ಲ ತೊಗೊಂಡೋಗಿದ್ದೆ ತೊಗೊಂಡೋದ್ರೆ ದಾರ್ಗುಂಟ ಎಷ್ಟು ಮಂಗ್ಯ ಕಾಣ್ತಾವೆ ಅಷ್ಟು ಮಂಗ್ಯಾಗೂ ಮಾವಿನ ಹಣ್ಣು ಬಾಳೆಹಣ್ಣು ಅಂತೂ ಎಷ್ಟು ಕೊಟ್ಟೇನೋ ನನಗೆ ಗೊತ್ತಿಲ್ಲ ದೊಡ್ಡ ಬಾಳೆಹಣ್ಣು ತೊಗೊಂಡಿದ್ದು ಬಾಳೆಹಣ್ಣು ಆಮೇಲೆ ಮಕ್ಕಳು ಪಾಪ ರೀ ಅವರು ಶ್ರೀಶೈಲಕ್ಕೆ ಹೋಗ್ತಾ ನೀವು ನೋಡ್ಬೋದು ಅಲ್ಲೇ ಭಾಳ ಸಣ್ಣ ಹಳ್ಳಿಗಳು ಅದಾವು ಅಲ್ಲಿ ಅಲ್ಲಿ ಮಕ್ಕಳು ಕಟ್ಕೊಂಡು ಪಾಪ ಕಾಡ್ದಾರಿ ಒಳಗೆ ಕುಂತಿದ್ರು ಏನಾರ ಕೊಡ್ತಾರ ಅಂತೇಳಿ ಅವ್ರಿಗೆ ಮಕ್ಕಳಿಗೆ ಕೈಯಾಗ ನಾನು ಇದ್ದಿದ್ದೆ ಹೇಳ್ತೀನಿ ದುಡ್ಡು ಕೊಟ್ಟೆ ಆಮೇಲೆ ಮಾವಿನ ಹಣ್ಣು ಕೊಟ್ಟೆ ನನ್ಗೆ ಖುಷಿ ಆಯ್ತು ಏನೋ ಒಂದು ಕೊಟ್ಟನಲ್ಲಪ್ಪ ಅವ್ರು ಕೇಳಿದಾಗ ಇಲ್ಲ ಅನ್ಲಿಲ್ಲಲ್ಲ ಅಂತ ಈ ಫೋನ್ಪೇ ಬಂದ್ಬಿಟ್ಟು ಕೈಯಾಗ ರೊಕ್ಕನೇ ಇರೋದಿಲ್ಲ ಮುದ್ದಾಮ್ ರೊಕ್ಕ ಚಿಲ್ಲರ್ ತೊಗೊಂಡೋಗಿದ್ದೆ ಬ್ಯಾಂಕ್ನಾಗ 10 ರೂಪಾಯಿದು ಕೇಳಿ ಒಂದು 500 ರೂಪಾಯಿ ತೊಗೊಂಡೋಗಿದ್ದೆ ಜಾಸ್ತಿ ಆಗದೆ ಇದ್ರು ನಮ್ಮ ಕೈಲಿ ಎಷ್ಟಾಕೈತೆ ಅಷ್ಟು ಸಹಾಯ ಮಾಡಬೇಕು ದಯವಿಟ್ಟು ನೀವು ಮಾಡಿರಿ ನೀವು ಅಲ್ಲಿ ದೇವ್ರ ಹುಂಡಿ ಗಲ್ಲೆಕ್ಕೆ ಎಷ್ಟು ಹಾಕ್ತೀರಾ ಬಿಡ್ತೀರಾ ಅದು ನಿಮಗೆ ಬಿಟ್ಟಿದ್ದು ಹಾಕಲಿಲ್ಲ ಅಂದರೂ ಒಳ್ಳೇದೇ 1 ರೂಪಾಯಿ 2 ರೂಪಾಯಿ ಹಾಕ್ರಿ ಸಾಕು ದೇವ್ರೇನು ಕೇಳಲ್ಲ ಆದರೆ ಹೊರಗಡೆ ಹಸ್ಕೊಂಡಿರೋರಿಗೆ ದಾನ ಮಾಡಿರಿ ಪಾಪ ತಿಂತಾವೆ ನೆನೆಸಿ ತಿಂತಾವಲ್ಲ ಅದೇ ಖುಷಿ ಅಷ್ಟೇ ಆಮೇಲೆ ನಾವು ಇನ್ನೊಂದು ಹೇಳ್ತೀನಿ ಶಾಂತಕ್ಕ ನಾವು ಯಾವ್ದಾರು ನಾನ್ ವೆಜ್ ವಿಡಿಯೋ ಮಾಡಿದಾಗ ನಾನು ಕೇಳಬೇಡ್ರಿ ನೀವು ತಿಂತೀರಾ ಅಂತೇಳಿ ನಾವು ತಿನ್ನಲ್ಲ ನಾವು ಪಕ್ಕ ಸಸ್ಯಾಹಾರಿ ಅಂದರೆ ನಾವು ಸ್ವಾಮಿಗಳು ನಮ್ಮದು ಅಂದಾನಿ ಸ್ವಾಮಿ ಮಠ ನಾವು ಐನೇರ್ರಿ ಸ್ವಾಮಿಗಳು ನಾವು ಯಾವುದು ತಿನ್ನೋದಿಲ್ಲ ಕತಿ ಒಳಗೆ ನಂಗೆ ಏನು ಬೇಕೋ ನಂಗೆ ಯಾವ ಥರ ಬೇಕೋ ಕೇಳಿ ಮಾಡಿ ನಾನು ಮಾಡಿರ್ತೀನಿ ಅಷ್ಟೇ ಆತು ನಮ್ಮ ಹೊಲ್ದಾಗ ಇವತ್ತು ಕಳೆ ಕೇಳೋದೈತಿ ಬರ್ತೀನಿ ಬರೋದಲ್ಲ ನೀನು ಎಲ್ಲ ಕತೆ ರೇಣಕ್ಕ ನಂಗೆ ಬರಾಕ ನನಗಂತೂ ಈಗ ಸದ್ಯಕ್ಕೆ ಎಲ್ಲಿ ಬರೋಕ್ಕಾಗೋದಿಲ್ಲ ನೋಡವಾ ಮತ್ತು ಹೆಂಗಂತಿ ಯಾಕಂದ್ರೆ ನಂಗೆ ಯಾಕನ ಇತ್ತಿತ್ತಾಗ ಯಾಕೆ ಬಿಸಲಾಗ ಹೋದ್ರೆ ಹಾಗೆ ಬರುವಲ್ತವ ಏನು ಆರಾಮಿಲ್ಲೋ ಏನೋ ನನಗೆ ಅದಕ್ಕೆ ಒಂದು ಈಟೇವ ನನಗೆ ಈ ಸಲ ಬರೋಕ್ಕಾಗೋದಿಲ್ಲ ಅಲ್ಲ ಬರೋಕ್ಕಾಗೋದಿಲ್ಲ ಅಂದ್ರೆ ಹೆಂಗಿದೆ ಆಟ ಯವ್ವ ಬರೋಕ್ಕಾಗೋದಿಲ್ಲ ಅಂತೀಯಲ್ಲ ನೀನು ಇಲ್ಲಿ ಕೇಳಿಲ್ಲ ನಿನ್ನ ಗಂಡ ರೊಕ್ಕ ಇಸ್ಕೊಂಡ ನೀಗ ಅದ್ರ ಗತಿ ಹಂಗಂಗಾರ ಮತ್ತೆ ಹೇಳಂಗಾರ ನೀ ಹೆಂಗಂತಿ ಹಂಗೆ ಮಾಡ್ತೇನೆ ಹಂಗಾರ ರೊಕ್ಕ ಹೊಳ್ಕೊಡು ನಾ ಪಗಾರ ಬೇರೆದವ್ರಿಗೆ ಕೊಟ್ಟು ಮಾಡಿಸ್ಕೋತೇನೆ ಏನ ರೊಕ್ಕ ತಗೊಂಡೋಗ್ಯಾರ ಅಯ್ಯೋ ದೇವ್ರ ಆಗ್ಲೇ ಪಗಾರನ ಇಸ್ಕೊಂಡಾರ ಅಯ್ಯೋ ಅಲ್ರ ರೇಣಕ್ಕ ನೀ ಯಾಕೆ ಕೊಡಕ್ ಹೋದೆ ಅವ್ರ ಕೈಯಾಗ ಅಲ್ಲ ಅವ್ರು ತಂದು ನನ್ನ ಕೈಯಾಗ ಕೊಟ್ಟೇ ಇಲ್ಲ ಹಂಗಾರೆ ಈಗ ನಾ ಕೆಲಸ ಮಾಡಿ ಸುಮ್ಮನೆ ಎದ್ದು ಬರ್ಬೇಕು ಅದಲ್ಲ ಈಗ ಯಾಕೆ ಪಗಾರ ಕೊಟ್ಬಿಟ್ಟಿಯಲ್ವ ನೀನು ಅದಕ್ಕೆ ಅಲ್ಲ ರೇಣಕ್ಕ ನಾ ಕೆಲಸ ಮಾಡಿದ ಪಗಾರ ನೀ ನನ್ನ ಕೈಯಾಗ ಕೊಡ್ಬೇಕು ಅದು ಹೆಂಗೆ ನೀ ಅವ್ರ ಕೈಯಾಗ ಕೊಟ್ಟಿವ ಈಗ ಅದು ಅಲ್ದ ಅವ್ರ ಕೈಯಾಗ ಕೊಟ್ಟು ಈಗ ನೀ ನನ್ನ ಕೆಲ್ಸಕ್ಕೆ ಬಾ ಅಂದ್ರೆ ಇದು ಯಾವ ನ್ಯಾಯ ಆಕತಿ ಹೇಳಿ ನಾ ನೋಡೋಣ ಹೋಗ್ಬೇಕ ನೀ ಅಲ್ಲ ನಾನು ಅದ್ರ ಮಂತ್ಯಾನಕರ ಯೂಸ್ ಆಕತಿ ಕುಡುದೆಲ್ಲ ಹಾಳು ಮಾಡಿ ಕೈ ಬಿಡ್ತಾರ ಅವ್ರ ಕೈಯಾಗ ಕೊಟ್ಟು ನೀನು ಈಗ ನೋಡವ ಈಗ ಇದು ಹಿಂಗೆ ಆತೀಗ ನಾ ದುಡಿಲಾರ್ದಂಗೆ ಆತು ಕೆಲಸ ಮಾಡಿನೂ ಮಾಡ್ಲಾರ್ದಂಗೆ ಆಕತಿ ಈಗ ಅಷ್ಟೇ ಅದು ಇವ ಅಲ್ಲ ಇವ ನಿಮ್ಮ ಗಂಡ ಐತಿ ಬಿಟ್ಟು ಒಂದೇ ಇರ್ತತಿ ಅಲ್ಲ ನನಗೇನು ಗೊತ್ತು ಅವಕ್ಕೆ ಅಂದ್ರೆ ಹಿಂಗೆ ಬರ್ಬೇಕು ಕೆಲ್ಸಕ್ಕೆ ಹೇಳೋಟ ಅಂದೆ ಹೇಳೋಟನತ್ಲೆ ಆಯ್ತು ರೀ ಹೇಳ್ತೀನಿ ಮತ್ತು ಪಗಾರ ಕೊಟ್ಬಿಡ್ರಿ ಹಂಗಾರ ಅಕ್ಕಾರ ಕೆಲಸದ ಒಟ್ಟು ಬೇಕಾಗೈತೆ ರೊಕ್ಕ ಅಂದ ಅನ್ನತ್ಲೆ ಹಂಗಾರ ಆಯ್ತು ಬಿಡು ಮತ್ತು ಆಮೇಲೆ ಆದ್ರೂ ಕೊಡೋದಲ್ಲ ತಗೋರಪ್ಪ ಒಯ್ದು ಕೊಡೋಕೆ ಹೇಳು ಅಂತ ಕೊಟ್ಟೆ ಅವ ಕೊಟ್ಟಿಲ್ಲ ಅಂದ್ರೆ ನಾನೇನು ಏನು ಮಾಡಲಿ ಹೇಳಿ ನೀನು ನೋಡೋಣ ಯಾಕ ರೊಕ್ಕ ಕೊಟ್ಟಿಲ್ಲ ಅಂತ ಸುಳ್ಳು ಹೇಳಿ ನಾನು ಮರೆ ತೆಗಿಬೇಕಂತ ಮಾಡಿ ಏನು ಕೊಟ್ಟೇನ್ರಿ ರೇಣಕರ ಕೊಟ್ಟೇನಿ ಗೌಡ್ರ ನೀವು ಮತ್ತೆ ಹಂಗೆ ತಿಳ್ಕೊಳಕ್ ಹೋಗ್ಬಿಡ್ರಿ ಕೊಟ್ಟೇನ್ರಿಪ್ಪ ನಾ ರೊಕ್ಕನ ನಾ ಇಟ್ಕೊಂಡಿಲ್ಲ ಇವ್ರು ರೊಕ್ಕನ ಅಲ್ಲಪ್ಪ ನೀವು ಗಂಡ ಅಂತೀನ ಬೇರೆ ಬೇರೆ ಇದ್ರಿ ಹೆಂಗೆ ನೀವು ಆಕೆ ನೋಡಿದ್ರೆ ಕೊಟ್ಟಿಲ್ಲ ಅಂತಾಳೆ ನೀ ನೋಡಿದ್ರೆ ಕೊಟ್ಟೇನಿ ಅಂತಿ ಇದು ಯಾರು ನಂಬದು ಯಾರನ್ನ ಬಿಡೋದು ಈಗ ನನ್ನ ಕೈಯಾಗ 1 ರೂಪಾಯಿ ಕೊಟ್ಟಿಲ್ಲ ರೇಣಕ್ಕ ಏನ ಅವ್ರ ಮಾತು ಕೇಳಕ್ ಹೋಗ್ಬೇಡ ಗೌಡ್ರ ನೀವು ನಂಬಿ ಪಗಾರ ಹಿಂಗೆ ಕೊಡ್ತೀರಿ ನೋಡಿರ್ಲಿ ಹೆಂಗೆ ಕುದ್ಗಿ ಕೊಯ್ತಾರ ಅವ್ರು 1 ರೂಪಾಯಿ ಕೊಟ್ಟಿಲ್ರಿ ಗೌಡ್ರ ನಾ ಏನು ಸುಳ್ಳು ಹೇಳ್ತೇನೆ ಯಾಕೆ ನನಗೆ ಅಂಥದ್ದೇನು ಬಂದತ್ರಿ ಸುಳ್ಳು ಹೇಳುವಂಥದ್ದು ಪಗಾರ ತೊಗೊಂಡೇನಿಪ್ಪ ಅಂತೇಳಿ ಹೇಳ್ತೇನೆ ನಾನು ಅಲ್ಲಪ್ಪ ಕುಡ್ದು ಹಿಂಗೆ ಹಾಳು ಮಾಡಿದ್ರೆ ರೊಕ್ಕ ಎದಕ್ಕೆ ಬಂತದ ಈಗ ಹೆಣ್ಮಗಳು ಕೆಲಸ ಮಾಡಿ ಹಂಗೆ ಹೋಗ್ಬೇಕನ ಮತ್ತು ಹೌದಾ ಕೇಳೋದು ಕರೆ ಐತಿ ಈಗ ಅದು ರೇಣಕ್ಕ ಇನ್ನೊಮ್ಮೆ ನನ್ನ ಪಗಾರ ನನ್ನ ಕೈಯಾಗ ಕೊಡುವ ನೀನು ಏನು ಅವ್ರ ಪಗಾರನ್ನು ನನ್ನ ಕೈಯಾಗ ಕೊಟ್ಟರು ಅಡ್ಡಿ ಇಲ್ಲ ಮತ್ತೆ ನಾನೇನು ಎದಕ್ಕೂ ಹಾಕೋದಿಲ್ಲ ಮನೆ ಬಾಳಕ್ಕೆ ಹಾಕ್ತೇನೆ ಇವರಾದ್ರೆ ಕುಡ್ದೆಲ್ಲ ಬಾರಿಗೆ ಹಾಕಿ ಬರ್ತಾರೆ ಸೇರೆದ ಅಂಗಡಿ ಶುರುವಾಕ ಅದು ಏನಾಗೈತವ ಮೊನ್ನೆದು ನಾನು 200 ರೂಪಾಯಿನೂ ಕೊಡ್ಬೇಕಿವ
ದೋನ್ಸೆ ಕೊಡು ಅಂತೇಳಿ ಅದು ಎಷ್ಟಾಗೈತದ 600 ರೂಪಾಯಿ ರೊಕ್ಕ ಕೊಡೋದೈತಿ ಈಗ ನಂದು. ಹೆಂಗಂತಿ ಈಗ ನೀ ಹೆಂಗಂತಿ ಹಂಗೆ ನೋಡು. ಈಗ ಕೊಡ್ತೇನಂದ್ರೆ ಈಗ ಕೊಡು, ಇಲ್ಲ ಅಂದ್ರೆ ಪಗಾರ ಮತ್ತು ದುಡ್ಡು ತೀರಿಸ್ತೇನಂದ್ರೆ ದುಡ್ಡು ತೀರಿಸು. ಹೆಂಗೆ ಮಾಡ್ತೀಯ? ಏನ ಸಾಲ ಮಾಡ್ಯಾರ ಅದನ್ನ ಬೇರೆ ತೀರಿಸ್ಬೇಕ ನಾನು? ಅಯ್ಯೋ ದೇವ್ರೇ, ಆತ್ ಬಿಡ ಹಂಗಾರ, ಆತ್ ಸುದ್ದ ಆತ್ ಬಾಳೆ. ಅಲ್ಲ ಏನ್ರಿ ಗೌಡ್ರ ಗೊತ್ತಿದ್ದು ಮಾತಾಡ್ತಿರಲ್ರಿ, ಎಲ್ಲಿಂದ ತರ್ಲಿರಿ ಗೌಡ್ರ ನಾನು ರೊಕ್ಕನ? ಅದು ದುಡ್ದು ಬೇರೆ ತೀರ್ಸಂತೀರಿ ನನಗೆ? ಏನ್ರಿಪ್ಪ, ನಾನು ಮಕ್ಕಳೊಂದಿಗೆ ರೀ ಬದುಕ್ಬೇಕ ಬಾಳ್ಬೇಕ ಹೇಳ್ರಿ ನೀವ ನೋಡೋಣ. ಅವ್ರಿಗಂತೂ ಮನಿ ಮಠದ ಚಿಂತಿಲ್ಲ, ಸಂಸಾರದ ಚಿಂತಿಲ್ಲ, ಎತ್ತಬೇಕತ್ರ ರೊಕ್ಕ ಹಾಳು ಮಾಡ್ತಾರೆ. ನಾನೆಲ್ಲ ಶಣೆಕಾಗಿದ್ದಕ್ಕೆ ಹೊಂದಕ್ಕಿಂತ ಚಂದಾಗಿ ಬಾಳೆ ಮಾಡ್ಕೊಂಡು ಹೋಗ್ತಾನೆ. ಇವ್ರಂಗಾದ್ರೆ ನಾನು 3 ದಿನಕ್ಕೆ ಮನಿ ಮಠ ಮಾರಿ ಹೋಗ್ಬೇಕಿತ್ತು ಯಾವಾಗ. ನಾ ದುಡಿಲಾರ್ದ ಮನ್ಯಾಗ ಎಲ್ಲ ಸಾಮಾನು ಆದ್ವನ, ಮೊಬೈಲ್ ತಂದು, ಆಮ್ಯಾಗ ಏನದು ಅದೇನದು ಏನೇವ ಅದು ತಗ ಗ್ಯಾಸ್ ಒಲಿ ಹಚ್ಚಕ್ಕೆ ತ್ರಾಸಕತ್ತಂತ ಗ್ಯಾಸ್ ತಂದು, ಆಮೇಲೆ ಇನ್ನೂ ಏನೇನ ಸ್ಟೋವ್ ತಂದು, ಆಮೇಲೆ ಏನದು ಮಿಕ್ಸರ್ ತಂದು, ಇನ್ನೂ ಏನೇನ ಆಳ ಮೂಳ ಎಲ್ಲ ತಂದೆಲ್ಲ ಅವೆಲ್ಲ ಎಲ್ಲಿದು ಬಂದವು. ಒಟ್ಟು ನನಗೊಂದು ಅನ್ನಕ್ಕೆ ಏನು ಸಿಗ್ತೈತೆ ಅಂತ ಕಾಯ್ತಿರ್ತೀನಿ ನೋಡಂಗ ಒಂದು ಅಳ್ತಿ ನೋಡು. ಹೇಳಾಕತ್ತೇನಿ ಕೇಳ್ಬಿಡಿ. ಈಗ ನೀ ದುಡ್ದಿದ್ದಾದ್ರು ನನ್ನ ಕೈಗೆ ಬರ್ಬೇಕು, ನಾ ದುಡ್ದಿದ್ದು ನನ್ನ ಕೈಗೆ ಬರ್ಬೇಕು. ಎಲ್ಲ ತಂದ್ರೆ ನಿನ್ನ ಕುತ್ತಿಗೆ ಹಿಡಿದ ನೆಲಕ್ಕೆ ಬಿಡ್ತೀನಿ ಇವತ್ತು ಆಗಿದ್ದ ಅಲ್ಲಿ. ಏನ್ಲೇ ನಾನು ಎಲ್ಲರ ಮುಂದೆ ಮರ್ಯಾದೆ ತೆಗೆದು ಕುಡ್ಕ ಅಂತೇಳಿ ನಾನು ಅಸಹ್ಯ ಮಾಡ್ಬೇಕಂತ ಮಾಡಿ ನೀನು ಹೆಂಗ? ದುಡಿದು ರೊಕ್ಕ ಕೊಡೋದು ಒಂದೇನು ನಡೆ ಬಾರಕ, ಒಂದೇನು ಮಾಡಿಸ್ಕೋಬೇಕಂದ್ರೆ ಆಗಂಗಿಲ್ಲ. ಇಂಥ ಕುಡುಕ್ ಗಂಡನ್ ಕಟ್ಕೊಂಡು ಏನ್ ಮಾಡ್ಬೇಕು? ಆ ದೇವ್ರು ಹೆಣ್ಮಕ್ಳಿಗೆ ಶಿಕ್ಷೆ ಕೊಡ್ಬೇಕಂತ ತೀರ್ಮಾನ ಮಾಡ್ಕೊಂಡ್ರ ಇಂಥ ನೀಚ್ ಕುಡುಕ್ ಗಂಡನ ಒಂದ್ ಜೊತೆ ಮಾಡ್ಬಿಡ್ತಾನ, ಅಷ್ಟೇ ಮುಗೀತು. ಹೆಣ್ಮಕ್ಳಿಗೆ ಇದಕ್ಕಿಂತ ಶಿಕ್ಷೆ ಇನ್ನೇನ್ ಬೇಕು? ನಾನು ನನ್ನ ಮಕ್ಳು ಎಲ್ಲರ ಬಾವಿಗೆರಿ ಏನಾರ ನೋಡ್ಕೊಂತೇವೆ. ನಿಮ್ ಪಾಡಿ ನೀವು ಚಂದಾಗಿರ್ರಿ. ಆಕಿದು ನಾಟಕ ರೀ ಅಕ್ಕಾರ, ನೀವು ತಲೆ ಕೆಡಿಸ್ಕೋಬೇಡ್ರಿ, ನಿಮ್ಮ ಪಾಡಿ ನೀವು ಆರಾಮಾಗಿರ್ರಿ. ಏನು ಆಕಿ ನಾಟಕ ಏನು ಕೇಳ್ತೀರಿ? ಅಯ್ಯೋ ಆಕಿ ಸುಮ್ಮನಿರ ಯಪ್ಪಾರೆ, ಏನ ನೀನು ಅದನ್ನ ತಂದ್ಲು ಇದನ್ನ ತಂದ್ಲ ಅಂತ ಕೇಳ್ತಿ. ಏನು ತನಗೆ ತಗೊಂಬಂದ್ಲನ? ಮನಿಗೆ ತಂದಾಳ, ಮನ್ಯಾಗ ಇದಿರ್ಬೇಕು ಅದಿರ್ಬೇಕಂತ ಆಸೆ ಪಡ್ದೆ ಹೆಣ್ಮಕ್ಳು ಅಂತ ಯಪ್ಪನ. ಹಾಗಯಪ್ಪ ನೀ ಹಿಂಗೆ ಮಾಡಬಾರ್ದಪ್ಪ ಯಪ್ಪ, ಚಂದಾಗಿ ಜೀವನ ಮಾಡು, ಕುಡಿಯೋದು ಬಿಟ್ಟೆಲ್ಲ. ಏನ ತೀರ ಹೆಣ್ಮಕ್ಳಿಗೆ ಯಾಕೆ ಹಿಂಗೆ ಗೋಳಕೋತೀರಿ ನೀವು ಅಂತ ನಾನು? ಅವ್ರಿಲ್ಲ ಅಂದ್ರೆ ಮತ್ತೆ ನಿಮ್ಮ ಜೀವನ ಐತೆ ನಿಮ್ದು? ಮನುಷ್ಯ ಗುಟ್ಟಿಂದ ತಿಳ್ಕೊಬೇಕಪ್ಪ. ತೀರ ಹಿಂಗೆಲ್ಲ ಮಾಡಿ ಹೆಣ್ಮಕ್ಳನ್ನ ಗೋಳೈಕೊಂಡ್ರೆ ಅದಕ್ಕೆ ಬಂತದ? ತುತು ನೀ ಹಿಂಗೆ ಮಾಡ್ತೀನಿ ಅಂತ ನಾನು ಅನ್ಕೊಂಡಿದ್ದಿಲ್ಲಪ್ಪ. ಹೋಗೋಗು ಮೊದಲಕ್ಕಿ ಸಮಾಧಾನ ಮಾಡು. ರೊಕ್ಕ ತೊಗೊಂಡು ಹೋಗೈತಲ್ಲ ಅದನ್ನೇನಾಕೀಗ ತೆಗೆದಿದ್ದೆಲ್ಲ ರಿಟ್ಟಿಯನ್ನು ನೋಡು, ಇಟ್ಟಿದ್ರೆ ಮೊದಲಕ್ಕಿ ಕೊಟ್ಬಿಡು ಪಾಪ. ಸುಮ್ಮನೆ ಕಿರಿಕಿರಿ ಮಾಡಕ್ಕೆ ಹೋಗ್ಬಿಡ ಪಾಪ. ದುಡ್ದು ಏನೋ ಒಂದು ಮನಿ ಮಠ ಮಾಡ್ಕೊಂತಿರ್ತತಿ, ಏನು ಹಂಗೆ ಖರ್ಚು ಮಾಡಿ ಇದು ಮಾಡಂದ್ರೆ ಈಗ ನೀ ತೊಗೊಂಡಿದ್ದು ರೊಕ್ಕ ಹಾಕಿ ದುಡ್ಡು ತೀರಿಸ್ಬೇಕಂದ್ರೆ ಹೆಂಗಾಕತ್ತದ? ಆತಾತ್ರಿ. ಅಯ್ಯವ್ವ, ಅಲ್ಲಿಂದ ಹೊತ್ಕೊಂಬರೋ ಅಷ್ಟೊತ್ತಿಗೆ ಹೆಣ ಬಿದ್ದು ಹೊತ್ತು ಹೋಗತ್ತಾಗ. ಯಾಕ ನಳ ಬರುವಲ್ವನ ಬಿಟ್ಟಿಲ್ಲ ನೀವತ್ತು? ಅಯ್ಯೋ ಎಲ್ಲೇರಿ ಎತ್ಯಾರ, ಮನೆ ಸಲ ಏನಾಗ್ಬಿಡುತ್ತೆ, ನಳ ಬಿಟ್ಟಾನ. 5 ಮನೆಗೆ ಸೇರಿ ಒಂದು ನಳ ಹಾಕ್ಸ್ಯಾರ. ಒಂದು ನಳ 5 ಮನೆಗೆ ಸೇರಿ ಒಂದು ನಳ. ಯಪ್ಪ ದೇವ್ರೆ, ಪಾಳೆ ಕಚ್ಚಿ ಸರ್ತಿ ತುಂಬ್ಕೊಳ್ಳೋದ್ರಾಗ ಹಾಕಿ ಒಬ್ಬಕ್ಕಿ ಒಂದು 10 ಕೊಡ ತುಂಬ್ಕೊಳ್ಳೋ ಅಷ್ಟೊತ್ತಿಗೆ ಇನ್ನೂ ಬೇಕಿದ್ ಬರ್ತೈತಿ. ಹಾಕಿದಾಗತ್ಲಿ ಕೀಕಿದಾಗತ್ಲಿ ಅನ್ನೋದು ಭಾಳತ್ತೂ ಬಿಟ್ಟಿಲ್ಲವ ನೀರು. ಒಂದು ಅರ್ಧ ತಾಸು ಬಿಟ್ಟಿರ್ಬೇಕಷ್ಟೇ. ಪಾಳೆ ಕಚ್ಚಿ ನೀರು ತುಂಬ್ಕೊಳ್ಳೋದ್ರಾಗ ನೀರು ಸಾಲಿಲ್ಲ. ಲಾಸ್ಟಿಗೆ ನನಗೊಂದು 6 ಕೊಡ ಅಷ್ಟೇ ಸಿಕ್ಕಿದ್ದು. ಮುಂದಿದ್ದರು ತುಂಬ್ಕೊಂಡ್ಬಿಟ್ರು. ನೀ ಹೇಳ್ಬೇಕಿಲ್ಲ ಮನೆ ಬಾಣ್ತದಳ್ರಿ ನೀರು ಬೇಕು ನನಗಂತೇಳಿ. ಹೋಲ್ ಬಿಡ್ರಿ ಎತ್ತಾರ, ಹೇಳೇ ನೀನು ಗೊತ್ತಿಲ್ಲ ನಂಗಿಲ್ಲ, ಇದೇ ಊರ ಮಂದಿಗೆ ಗೊತ್ತೈತಿ. ಬಾವ್ಯಾಂದ ಜಕ್ಕೋತೇನೆ. ಈಗ ಬಾವ್ಯಾಂದ ನಾನು ನೋಡಿ ಸೇದ್ಕೊಂಡ್ಬಂದಿದ್ದೀಗ. ಅಲ್ಲೇ ಅದು ನಮ್ಮ ಮನೆ ಹಿತ್ಲು ಬಾವ್ಯಾಗ ನೀರಿಲ್ಲ, ಅಲ್ಲೇ ಮ್ಯಾಗಿನ ಓಣಿಗೆ ಹೋಗಿದ್ದೆ. ಅಲ್ಲಿ ಬಾವ್ಯಾಗ ಅಷ್ಟ್ರು ಕುಡಿಯಾರ ಗುಬೇ ಅಂತೇಳಿ ಬಾವ್ಯಾಗ ನೀರು ಸೇದ್ಕೊಂಡು ಅಲ್ಲಿಂದ ತೊಗೊಂಬಂದಿದ್ದೀಗ. ಹೌದಾ? ಆ ಬಾವ್ಯಾಗ ಆಮಿ ಆಮೇಲೆ ಮೀನಾ ಅವು ಇವು ಜಗ್ಗದ ಬಿಡೇವ. ಅಲ್ಲಿ ಅದಕ್ಕೆ ತರಕ್ಕೆ ಹೋದಿ? ಸ್ವಚ್ಛರ ಇರೋದಲ್ಲ ಬಾವಿ. ಅಯ್ಯ ಅತ್ಯಾರ, ಈಗ ಹರಿದು ಬರ್ತಾವಲ್ಲ ಹೊಳೆ ನೀರು, ಅವು ಎಲ್ಲೆಲ್ಲಿ ಏನೇನಾಗಿ ಬಂದಿರ್ತಾವ, ನಾವು ನೋಡಕ್ಕೆ ಹೋಗಿರ್ತೇವನ. ನೀರಿಗೆ ಎಂತ ದೋಷ ಅತ್ಯಾರ? ಬಿಡ್ರಿ, ಏನಾಗಿರಂಗಿಲ್ಲ. ನೀರಿಲ್ಲ ಮೊದಲ ಅಲ್ಲಿ ತೊಗೊಂಬಂದ್ರ ಏನಾತ ಅದು ಬಿಡ್ರಿ. ಅತ್ಯಾರ ನೀವು 2 ಸರಿಗೆ ಜಾಕ ಮಾಡಿ ಒಂದು ಯಾವ್ದಾರ ಬೇರೆ ಪತ್ಲ ಉಟ್ಕೋರಿ, ಮತ್ತು ಅವ್ರು ಬರೋ ಹೊತ್ತಾತ. ನೀರೇ ಇಲ್ಲ ಅಂತೀಯಲ್ಲ, ಬಟ್ ಅವಂಗಾರ ಹೇಳ್ಬೇಕು ಬೇಡ, ಒಂದು 4 ಕೊಡ ನೀರು ತರ್ತಿದ್ನೇ ಏನು ನಿನ್ನ ಮಗ್ಗ? ಅವ ಎಲ್ರಿ ಅತ್ಯಾರ, ಇವತ್ತು ಕೆಲಸ ಐತಿಯವ, ಬೇಕಾದ್ರೆ ಮಧ್ಯಾಹ್ನ ದೌಡ್ ಬರ್ತೇನಂತ. ಆದ್ರೆ ನಂಗೆ ಸೌಡಿ ಕೊಡೋದಿಲ್ಲ ಇವತ್ತು ಅಂತೇಳಿ ಅವ ಪುರ್ಸತಿಂದ ಬೆಳಗ್ಗೆ ಎದ್ದೋಗ್ಯಾನ್ರಿ. ಹೌದಾ? ಆಯ್ತು ಬಿಡು ಹಂಗಾರ. ಸಂತಿ ಚೀಟಿ ಅವನ ಕೈಯಾಗ ಕೊಟ್ಟೇನಿ, ಕಿರಾಣಿ ಅಂಗಡ್ಯಾಗ ತೊಗೊಂಬಾರಪ್ಪ, ನೀನು ಸಂತಿ ಎಲ್ಲ ಮುಗಿಸಿ ಓಟು ತೊಗೊಂಡು ಬಾ ಅಂತ ಹೇಳಿ ಕಳ್ಸೇನಿ. ಹೇಳಿಯೇನ? ಬೇಷ್ ಆಯ್ತು ಬಿಡು ಹಂಗಾರ. ಏನು ಹೆಸರು ಇಡ್ಬೇಕಂತ ಏನಾದ್ರು ತೀರ್ಮಾನ ಮಾಡ್ಯಾರಂತನು? ಸುಮ್ಮನೆ ನನ್ನ ಗಂಡನ ಹೆಸರನ್ನ ಇಟ್ಬಿಡಲ್ಲ ಅತ್ತಿಯಾರ. ನನ್ನ ಗಂಡನ ಹೆಸರು ಇಟ್ಬಿಡು. ಗಂಡನ ಹೆಸರು ಹೆಂಗೆ ಇಡಾಕೈತಿ? ಅವ್ರ ಮೊಮ್ಮಗ ಅವ್ರು ಏನು ಇಡ್ತಾರೆ ಇಡವಲ್ರ ಆಕೆ ಹೆಸರು. ನಮ್ಮ ಮೊಮ್ಮಗ ಬರ್ತಾನಲ್ರಿ, ಅದಕ್ಕೆ ಏನು ಹೆಸರು ಇಡ್ಬೇಕಂತ ನಾವು ತೀರ್ಮಾನ ಮಾಡ್ಬೇಕು. ಹೌದಲ್ಲ? ನನ್ನ ಮೊಮ್ಮಗ ನನ್ನ ಗಂಡನ ಹೆಸರು ಇಟ್ಬಿಡುನು, ಕಲ್ಲನಗೌಡ ಅಂತೇಳಿ. ಆತ್ರಿ ಅತ್ಯಾರ. ಜನ್ಮನಾಮ ಏನು ಬಂದೈತಿ ಕೇಳಿಲ್ಲ, ನಾನು ಕೇಳ್ತೀನಿ. ಕೇಳಿ ಅದ್ರ ಪ್ರಕಾರ ಇಡಾಕ್ ಬರ್ತೈತಿ. ಜನ್ಮನಾಮ ಏನಾರ ಬೇಕಾದ್ ಇಟ್ಕೋರಿ, ಅದನ್ನ ಕರೀಲೂಬಾರ್ದು ಅಂತಾರ. ಇಟ್ಟಿದ್ದನ್ನ ಅದು ಇಟ್ಟು ಆಮೇಲೆ ವಾಪಸ್ ಇನ್ನೊಂದು ಹೆಸರು ಇಡ್ತೀಯಲ್ಲ, ಅದು ನಮ್ದ ಇಟ್ಬಿಡುನಂತ. ಏನು ನಾ ಎಂದ ಹೋಗುದ? ನಾಳೆ ನಾಡ್ದ?
ಹಾಕಿದಕ್ಕೆ ನಾಳೆ ನಾವ ಹೋಗ್ಬೇಕಲ್ರಿ ಅತ್ಯಾರ. ಇವತ್ತು ಇವ್ರು ಬಂದ್ ಹೋಗ್ತಾರ, ನಾಳೆ ನಾವ್ ಅಲ್ಲಿ ಹೋಗ್ಬೇಕು. ಚಲೋ ಆತ್ ಬಿಡ್ರಿ, ಒಂದಿನ ಹಿಂದ ಮುಂದೆ ಹಡ್ದಿದ್ದು. ಒಮ್ಮೆ ಹಡ್ದಿದ್ದ ಅಂದ್ರೆ ನಾವ್ ಅತ್ತಾಗ ಹೋಗುದ ಇತ್ತ ಬಿಡುದ ನಂಗೆ ಆಕಿತ್ತು, ಹೌದಿಲ್ರಿ? ಕಸ್ತೂರಿ ಜಾಕಕ್ಕೆ ಹೋಗ್ಯಾಳನ. ಆ ಹುಡುಗಿ ಒಟ್ಟು ಸುಡು ಸುಡು ನೀರು ಹಾಕ್ಬೇಕು ಬೇಡ, ಒಬ್ಬಕಿನ ಕಳ್ಸಿ ಅಲ್ಲ. ಕೂಸು ಮಕ್ಕೊಂಡೈತಿ, ಸುಡು ಸುಡು ನೀರು ಒಂದು 4 ಸರಿಗೆ ಹಾಕಿದೆ. ನಾನ ಮಾಡ್ಕೊತೀನಿ ತೋರಿ ಅವ, ನೀವು ಹೋಗಂದ್ಲೆ. ಆಯ್ತು ತಗೋರು ಹಂಗಾರ ಅಂತ ಹೋದೆ. ಅತ್ತಿಯಾರ ನಾನು ಕೆಲಸ ಬೇಕಾದಷ್ಟಿದ್ದು, ಅರ್ಬಿ ಗಿರ್ಬಿ ಒಗ್ಯಾವ ಇರ್ತಾವಿಲ್ರಿ, ಮತ್ತು ಅವೆಲ್ಲ ಮತ್ತು ಅವು ಇದ್ರ ಅರ್ಬಿ, ಬಡತನದ ಅರ್ಬಿ ಅವನು ಒಗಿಬೇಕು, ಖುಷಿ ನಿಶಿ ಅರ್ಬಿ ಒಗಿಬೇಕು, ಆಮೇಲೆ ಹೊಳ್ಳಿ ಮತ್ತು ಆಕೆಗೆ ಹಾಕೊಂಡಿದ್ದ ಅರ್ಬಿ ಒಗ್ದು ಹಾಕಬೇಕು. ಎಲ್ಲ ತುಸ ಹಾಕವನು ಕಣಸೂರಿ ಕಾಣ್ಲಂಗೆ ಬೇರೆ ಒಣ ಹಾಕ್ಬೇಕು. ಮತ್ತು ಅತ್ತಾಗೋಯ್ದು ಅವನ್ನೆಲ್ಲ ಒಣ ಹಾಕಿ ಜಳಕ ಮಾಡಿ ಸೀದಾ ಒಗದಿಂದ ಸೀದಾ ಹಿತ್ತಲದಿಂದ ಬಚ್ಚಲಕ್ಕ ಕಾಲಿಟ್ಟನು ನಾನು. ಗೊತ್ತೇನ್ರಿ? ಸೀದಾಗಿ ಮತ್ತೊಂದು 4 ಸರಿಗೆ ನೀರು ಹಾಕಿದಕ್ಕೆ ನೀರು ತರಕ್ಕೆ ಸೀದಾ ಹೋಗೇನಿ. ಹೌದನ? ಅಲ್ಲ ಅವನ್ನೆಲ್ಲ ಮುಟ್ಟಿ ಮತ್ತೆ ನೀರು ತರಕ್ಕೆ ಹೋಗ್ಯಾನ, ಹಾಗೆಲ್ಲ ಮುಟ್ಟಬಾರ್ದು. ಕೈಕಾಲು ಮಾರಿ ಸ್ವಚ್ಛ ತೊಳ್ಕೊಂಡೇನ್ರಿ ಅತ್ಯಾರ. ನೀರಿಲ್ಲ ಜಾಕ ಮಾಡ್ಬೇಕಂದ್ರೆ ನಾನಾರ ಏನು ಮಾಡಲಿ? ಈಗ ನಾ ತಂದೆಲ್ಲ ಇದೆ, ಈಗ ಒಂದು ಕೂಡ ಮಾಡ್ಬೇಕು ಜಾಕನ, ಇನ್ನೊಂದು 2 ಕೂಡ ಹೋಗಿ ತರಬೇಕು ನೀರನ್ನ. ಹಲಕಟ್ಟ ಬಾಡೆ ನೀರು ಯಾಕೆ ಬಿಟ್ಟಿಲ್ಲ ಇವ ಅವ, ಹಿಂಗೆ ಮಾಡಿದ್ರೆ ಹೆಂಗೆ ಅಂತೇನೆ ನಾನು. ಅದ್ರಾಗ ನಿಮ್ಮ ಮಗ ಆ ಹೊಲ್ದಾಗ ಏನೋ ಕಳೆ ಕೀಳಿಸ್ಬೇಕು, ಮಳೆಗಾಲ ಬಂತು, ಬಿತ್ತು ಮಳಿ, ಈಗ ಸೀದಾ ಬಿತ್ತನಿ ಮಳಿ, ಈಗ ಎಲ್ಲ ಕಳೆ ತೆಗ್ಸಿನ ಕೆಲಸಗಾರ ಬರ್ತಾರೆ, ಅವ್ರಿಗೆಲ್ಲ ಅಡಿಗೆ ಮಾಡ್ಬೇಕು ಅನ್ನಕತ್ತಾರ. ಬಾಣೆತನ ಎಲ್ಲಿ ಮಾಡ್ಕೋಬೇಕು, ಕೆಲಸಗಾರಗೆ ಅಡಿಗೆ ಯಾವಾಗ ಮಾಡ್ಬೇಕು ನಾನು? ಹೇಳ್ರಿ ನೀವು. ಹಿಂಗೆ ಮಾಡಿ ಬೆಳಗ್ಗೆ ದೌಡ್ ಬರ್ತಾರ ಏನು ಹೊತ್ತಾಗಿ ಬರ್ತಾರ? 10 ಗಂಟೆ ಅಷ್ಟೊತ್ತಿಗೆ ನಾಸಕ್ನಾಗ ದೌಡ್ ಒಂದು ಎಷ್ಟು 5 ಗಂಟೆ ಅಷ್ಟೊತ್ತಿಗೆ ಬಾ ಅಂತ ಹೇಳೇವಿ. 5 ಅಂದ್ರೆ 7 ಹೊಡ್ಸೇ ಬಿಡ್ತಾರ. ನೀ ಬಾರ ನಾ ಬಾರ ಅನ್ಕೊಂತ. ಹಂಗಾರ ಬಳ್ಳೊಳ್ಳಿ ಚುಮ್ಮರಿ ಹಚ್ಚಿಟ್ಬಿಡು. ಆ ಬಳ್ಳೊಳ್ಳಿ ಚುಮ್ಮರಿ ಉಪ್ಪಿಟ್ಟು ಚಾ ಅಷ್ಟ ನಾಷ್ಟಕ್ಕೆ. ಮಧ್ಯಾಹ್ನಕ್ಕೆ ಬಿರಂಜಿ ಅನ್ನ ಮಾಡಿಬಿಡು. ಹೇಳವ್ರಿಗೆ ಹಿಂಗೆ ಬಾಣೆತನ ಐತ್ರಿ ನಮ್ಗೆ, ಅದು ಇದು ರೊಟ್ಟಿ ಎಲ್ಲ ಚಪಾತಿ ಈಡಾಗಿ ಮಾಡಿ ತೊಡಕ್ಕೆ ಆಗೋದಿಲ್ಲ ಅಂತ ಹೇಳು. ಒಂದು ಬಿರಂಜಿ ಅನ್ನ ಮಾಡಿ ಒಂದು ದೊಡ್ಡ ದಬ್ರಿ ತುಂಬ ಅಕ್ಕಿ ಹಾಕಿ ಸಾಕು, ಮತ್ತೇನು ಬೇಡ. ಮನೆಯಂದು ಚಳಕಾಯಿ ಉಪ್ಪಿನಕಾಯಿ ಐತಲ್ಲ ಅದೊಟ್ಟು ಒಯ್ದು ಜೊತೆಗೆ ಮೊಸರು ಒಟ್ಟು ಒಯ್ಬೇಕಾರೆ ಮ್ಯಾಗ ಹಾಕಿ ಕೊಡಕ್ಕೆ ಬರ್ತೈತಿ. ಹಂಗೆ ಮಾಡ್ತೀನಿ ತೋರಿ, ನಾನು ಅದ ಅನ್ಕೊಂಡಿದ್ದೆ. ಆಯ್ತು ತೋರಿ ಐತ್ಯಾರ. ನೀವು ದೇವ್ರೇ, ದೇವ್ರ ಪರಮಾತ್ಮ ನನ್ನ ಯಾವ ಕರ್ಕೋತೀಯಪ್ಪ ನೀನು. ಬಿಡ್ರಿ ನೀರು ಹಾ ಅದ ಉಪ್ಪು ನೀರಲ್ಲ ಹಾಕಿ ಉರಿದಿದ್ದಿ. ಅಪ್ಪಾಜಿ ಅಪ್ಪಾಜಿ ಹೆಂಗೈತಿ? ಸುಮ್ ಕುಂದ್ರ ಅಷ್ಟೇ. ಆದ್ರೆ ಮೀನ್ ಸಿಗತ್ತಾವ
ಊಟ